ಹಾಯ್ ಎಲ್ಲರಿಗೂ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಹೆಂಗೆ ಮಾಡೋದಂತ ನಾವು ನಮ್ಮ ಚಾನಲ್ ಒಳಗೆ ಹೇಳಕ್ಕೆ ಬಂದೀವಿ ನೋಡ್ರಿ ನಾವು ಎಷ್ಟು ಸಿಂಪಲ್ಲಾಗಿ ಹಳ್ಳಿ ಮನೆಯೊಳಗೆ ಮಾದ್ಲಿ ಮಾಡ್ತೇವಂತ ಅಷ್ಟೇ ಸಿಂಪಲ್ಲಾಗಿ ನಿಮ್ಗೆ ಹೇಳಕ್ಕೆ ಬಂದೇವ್ರಿ. ನೋಡ್ರಿ ನಾವು ಮಾದ್ಲಿ ಮಾಡೋಕ್ಕೆ ಮೊದಲಿಗೆ ಒಂದು ಸೊಲ್ಗಿ ಗೋಧಿ ಬೀಸ್ಕೊಂಡು ಬಂದು ಹಸನ್ ಮಾಡಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವಿ. ಆ ಹಿಟ್ಟನ್ನ ಒಲೆ ಮ್ಯಾಲೆ ಪುಟ್ಟಿ ಇಟ್ಕೊಂಡು ಒಂದು ಸ್ವಲ್ಪ ಹಾಕಿ ಹುರ್ಕೋತೇವ್ರಿ. ನೋಡ್ರಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವ್ರಿ. ಈ ಸದ್ದ ಪುಟ್ಟಿ ಒಳಗೆ ತೋರಿಸ್ತೀವಿ ನೋಡ್ರಿ. ಈ ಥರ ರೆಡಿ ಮಾಡಿ ಇಟ್ಕೊಂಡೇವಿ, ಬರ್ರಿ ಹುರ್ಕೊಳ್ಳೋಣಂತ. ಈ ಒಲೆ ಮ್ಯಾಗ ಪುಟ್ಟಿ ಇಟ್ಟಿನ್ರಿ, ಒಂದು ಸ್ವಲ್ಪ ಹಾಕಿ ಹುರ್ಕೊಳ್ಳೋಣಂತ. ಭಾಳ ಹಾಕಿದ್ರೆ ಸುಡಂಗಿಲ್ಲ ಹಿಟ್ಟು. ಇದನ್ನು ಭಾಳೇನು ಹುರ್ಕೋಬಾರ್ದು, ಕೈಗೆ ಹಿಟ್ಟು ಬೆಚ್ಚಗನ್ಸು ಹತ್ತು ಮಟ ಅಷ್ಟೇ ಹುರ್ಕೋಬೇಕು. ನೋಡ್ರಿ ಇವಾಗ ಹಿಟ್ಟು ಬೆಚ್ಚಗೆ ಹತ್ಲಾಕತ್ತೈತೆ ಕೈಗೆ. ಇನ್ನೊಂದು ಸ್ವಲ್ಪ ತಿರುವಾಡೋಣಂತ. ಇದು ಹಿಟ್ಟು ಎಲ್ಲ ಇದು ಆಗೈತಿ, ಇದನ್ನು ತಗೊಳ್ಳೋಣಂತ. ಬೆಚ್ಚಗೆ ಹತ್ತಿಂತ ಅಷ್ಟೇ, ಜಾಸ್ತಿ ಏನು ಹುರ್ಕೋಬಾರ್ದು, ಭಾಳ ಕಲರ್ ಚೇಂಜ್ ಆಗ್ತೈತಿ. ನೋಡ್ರಿ ಉಳ್ದ ಹಿಟ್ಟನ್ನು ಹೀಗೆ ಹುರ್ಕೊಂಡೇವಿ. ಮತ್ತು ನಾವು ಎಳ್ಳು ತೊಗೊಂಡೇವ್ರಿ ಮಾದ್ಲಿಗೆ ಹಾಕ್ಲಕ್ಕ. ಅದನ್ನು ಕೂಡ ಇವಾಗೇ ಹುರಿದಿಡ್ತೇವಿ, ಯಾಕಂದ್ರೆ ಅದು ಆರಿತಂದ್ರೆ ನಮಗೆ ಮಾದ್ಲಿಗೆ ಹಾಕಕ್ಕೆ ಅನುಕೂಲ ಆಕೈತತ್ತ ಹುರ್ಕೊಳಕತ್ತೀವಿ. ಈಗ ಎಳ್ಳನ್ನು ಹುರಿದೇವಿ, ಪ್ಲೇಟಿಗೆ ಹಾಕೊಳ್ಳೋಣಂತ. ಇವಾಗ ಈ ಮಾದ್ಲಿ ರೊಟ್ಟಿ ಮಾಡ್ಲಾಕ ಬೇಯಿಸ್ಕೊಳಕ್ಕೆ ಇಟ್ಕೊತೇವ್ರಿ ನಾವು ಈ ಸದ್ದ ಒಲೆ ಮ್ಯಾಗ. ನೋಡ್ರಿ ಹಂಚಿಟ್ಟಿವಿ. ಬರ್ರಿ ಈಗೇನು ಹಿಟ್ಟನ್ನು ಹುರಿದು ಇಟ್ಕೊಂಡೇವಲ್ಲ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ನಾದ್ಕೊಳ್ಳೋಣಂತ. ಜಾಸ್ತಿ ಗಟ್ಟಿನೂ ನಾದ್ಕೋಬಾರ್ದು, ಜಾಸ್ತಿ ಅಳಸ್ನೂ ನಾದ್ಕೋಬಾರ್ದು. ಮಾದ್ಲಿಗೆ ಸ್ವಲ್ಪ ಅಷ್ಟಾಗೆ ಉದುರಾಗೆ ಇರಬೇಕು. ಬರ್ರಿ ಇವಾಗ ನಾದಿ ಇಟ್ಕೊಳ್ಳೋಣಂತ. ನೋಡ್ರಿ ಇಷ್ಟು ಚೆಂದಾಗೆ ಹಿಟ್ಟು ನಾದಿಟ್ಕೊಂಡೀನಿ. ಇವಾಗ ಒಂದಿಷ್ಟು ಹಿಟ್ಟು ತಗೊಂಡು ಗಾಲಿ ಮಾಡಿಕೊಂಡು ಗೋಧಿ ಹಿಟ್ಟು ಸಾಣಿಸಿಟ್ಕೊಂಡೇವ್ರಿ. ಆ ಗೋಧಿ ಹಿಟ್ಟನ್ನ ಗಾಲಿಗೆ ಹಚ್ಚಿ ತೀಡೋಣಂತ. ಇದು ರೊಟ್ಟಿ ಹೆಂಗೆ ಮಾಡ್ಬೇಕಂದ್ರೆ ಜಾಸ್ತಿ ದಪ್ಪನೂ ಆಗಬಾರ್ದು ರೀ, ಜಾಸ್ತಿ ತಿಳುನೂ ಆಗಬಾರ್ದು. ದಪ್ಪ ಆದ್ರೆ ಜಲ್ದಿ ಬೇಯಂಗಿಲ್ಲ, ತಿಳುವಾದ್ರೆ ಕಟ್ಟಿ ಆಕೈತಿ ಮಾದ್ಲಿ ರೊಟ್ಟಿ. ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೋಬೇಕು. ನೋಡ್ರಿ ಈ ಥರ ತೀಡ್ಕೋಬೇಕು. ಇದು ಬಿರ್ಸಿರ್ತೈತಿ, ಜಲ್ದಿ ಚಪಾತಿಗತ್ಲೆ ಆಗಂಗಿಲ್ಲ, ಜಾಸ್ತಿ ಲಟ್ಟಿಸ್ಬೇಕು ಇದನ್ನು. ನೋಡ್ರಿ ಇವಾಗ ಈ ತೀಡಿಟ್ಕೊಂಡಂಥ ರೊಟ್ಟಿನ ಹಂಚೊಳಗೆ ಹಾಕಿ ಬೇಯಿಸ್ಕೊಳ್ಳೋಣಂತ. ನೋಡ್ರಿ ಇವಾಗ ರೊಟ್ಟಿ ಹಾಕೋಣಂತ. ಇದನ್ನು ಉರಿ ಜೋರು ಐತಲ್ರಿ, ಜಲ್ದಿ ಸುಡ್ತೈತಿ. ಹೊಳಿಶ್ ಹೋಗೋದು ಬೇಯಿಸ್ಕೊಳ್ಳೋಣಂತ. ನೋಡ್ರಿ ಇದು ರೊಟ್ಟಿ ಬೈದೈತಿ. ಇದನ್ನು ಹಂಚಿನ ಮ್ಯಾಗಿನ ತೆಗೆದು ರೊಟ್ಟಿ ಬಂಡಿ ಒಳಗೆ ಇಟ್ಕೊಳ್ಳೋಣಂತ. ಮತ್ತು ಮಾಡಿದ್ದನ್ನು ಬೇಯಿಸ್ಕೊಳ್ಳೋಣಂತ ಇದೇ ರೀತಿ. ಇದನ್ನು ಮುರಿದು ಇಟ್ಕೊಳ್ಳೋಣಂತ. ಇದು ಸುಡ್ತಿರ್ತೈತಲ್ಲ ಜಲ್ದಿ ಆರಂಗಿಲ್ಲ, ಹಾಗಾಗಿ ಇದನ್ನು ಈ ಥರ ಮುರಿದಿಟ್ಕೊಂಡು, ಕೈಲೇ ಅಂತೂ ಇದನ್ನು ಮುರಿಯೋಕ್ಕಾಗಂಗಿಲ್ಲ. ಇದನ್ನು ಬೆಲ್ಲುಣ್ಗಿಲೇನೆ ತೊಗೊಂಡು ಮುರ್ಕೋಬೇಕು. ಈಗೇನು ಆಗಳೇ ಹಾಕಿದ ರೊಟ್ಟಿನೂ ಬೈದೈತಿ, ಅದನ್ನು ತೊಗೊಂಡೀವಿ. ಈ ಥರ ಹಿಂಗೆ ಮಾಡಿ ಪುಟ್ಟಿ ಒಳಗೆ ಇಟ್ಕೋತೇವ್ರಿ ನಮ್ಮದೆಲ್ಲ ರೊಟ್ಟಿ ಆಗಲ್ತನ. ಮತ್ತು ಇದನ್ನು ಹಂಗೆ ಮಾಡಿಟ್ಕೊಂಡಿದ್ದು ಕೈಲೇ ತಿಕ್ತೀವ್ರಿ, ಮಿಕ್ಸಿಗತ್ತೆ ಏನೂ ಹಾಕಂಗಿಲ್ಲ, ಕೈಲೇ ತಿಕ್ಕಿ ಮಾಡ್ತೇವ್ರಿ ನಮ್ಮ ಹಳ್ಳಿ ಮನೆಯೊಳಗೆ. ಈಗ ನೋಡ್ರಿ ಇದನ್ನು ಈ ಥರನೇ ಎಲ್ಲ ರೊಟ್ಟಿನೂ ಇದೇ ಥರ ಮಾಡಿಟ್ಕೊಂಡೇವಿ. ಈಗ ಈ ಥರ ಕೈಲೇ ತಿಕ್ಕಿ ಸಣ್ಣ ಮಾಡ್ತೇವೆ. ಇದನ್ನು ಸಣ್ಣ ಮಾಡಿದ್ದು ಕಡ್ಯಾಕೆ ಹೆಂಗೆ ತಗೋತೇವೆ ಅಂದ್ರೆ ನಾವು ಮರ ತಗೊಂಡು ಕೇರ್ಕೋತೇವಿ. ಬರ್ರಿ ಇವಾಗ ಒಂದು ಟಾವೆಲ್ ಹಸುನಂತ ಮರ ತಗೊಂಡು ಇದನ್ನು ಕೇರನಂತ. ನೋಡ್ರಿ ಈ ಥರ ಕೇರಿದ್ರೆ ಸಣ್ಣದಾಗಿದ್ದು ಮುಂದೆ ಬರ್ತೈತಿ, ದಪ್ಪಂದು ಹಿಂದಿರ್ತೈತಿ. ಆ ದಪ್ಪಂದು ಇದೇ ರೀತಿ ತಿಕ್ಕೊಂಡು ಕೇರ್ಕೋಬೇಕು. ಎಲ್ಲನೂ ಕೇರಿ ಪುಟ್ಟಿ ಒಳಗೆ ಎಲ್ಲನೂ ಇದೇ ಥರ ಕೇರಿ ಮಾದ್ಲಿ ಹಿಟ್ಟು ರೆಡಿ ಮಾಡ್ಕೋತೇವೆ. ನೋಡ್ರಿ ಈಗ ಇದನ್ನೆಲ್ಲ ಕೇರಿ ಇಟ್ಕೊಂಡೇವಿ. ಇದನ್ನು ಒಂದು ಪುಟ್ಟಿ ಒಳಗೆ ಹಾಕೊಳ್ಳೋಣಂತ. ಈಗ ನಾವು ಇದನ್ನೇನು ಪುಟ್ಟಿ ಒಳಗೆ ಹಾಕೊಂಡು ಇಟ್ಕೊಂಡೇವಲ್ಲ, ಇದಕ್ಕೆ ನಾವು ಬೆಲ್ಲ ಕುಡಿಸೋಣಂತ. ಬರೀ ನಾನು ಇದಕ್ಕೆ ಹಾಕಕ್ಕೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ. ಒಂದು ಇಷ್ಟು ಬೆಲ್ಲ ತೊಗೊಂಡೇವಿ, ಕೊಬ್ಬರಿ ತೊಗೊಂಡೇವಿ, ಅಗಾಳೆ ಹುರಿದಂಥ ಎಳ್ಳು ತಿಕ್ಕಿಟ್ಕೊಂಡೀವಿ, ಮತ್ತು ಶುಂಠಿ ಸೋಪನ್ನ ಪುಡಿ ಮಾಡಿ ಇಟ್ಕೊಂಡೇವಿ. ಬರ್ರಿ ಇವಾಗ ಇದನ್ನು ಬೆಲ್ಲನ ಜಾಸ್ತಿ ಹಾಕಂಗಿಲ್ಲ, ನಮ್ಗೆ ಎಷ್ಟೆಷ್ಟು ಬೇಕಾಗ್ತೈತಿ ಅಷ್ಟೇ ಹಾಕ್ಕೊಂಡು ಈ ಥರ ಕೈಲೇ ತಿಕ್ಕಿ ಮಾದ್ಲಿಗೆ ಕೂಡಿಸ್ತಾರೆ. ಮತ್ತು ಅಷ್ಟು ಒಮ್ಮೆ ಹಾಕಿದ್ರೆ ಭಾಳ ಮಾದ್ಲಿ ಬೆಲ್ಲ ಆಗಿ ಮಿಜ್ಜಾಗ್ತೈತಿ. ಮತ್ತು ಜಾಸ್ತಿ ಸ್ವೀಟ್ ಆದರೆ ಯಾರೂ ತಿನ್ನಲ್ಲ, ಎಷ್ಟು ಬೇಕಾಗ್ತೈತಲ್ಲ ಅಷ್ಟೇ. ನೋಡ್ರಿ ಇಷ್ಟೆಲ್ಲ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡೇವಿ ಈ ರೀತಿ ಆಗಂಗೆ. ಈಗ ಮಾದ್ಲಿದು ರೆಡಿ ಆಗೈತ್ರಿ. ಇದಕ್ಕೆ ನಾವು ಏನು ಹೆಚ್ಚಾಗಿ ತೊಗೊಂಡೀವಿ ಅದನ್ನ ಹಾಕ್ಕೊಳಕತ್ತೀವಿ. ನೋಡ್ರಿ ಸೋಪ್ ಅರ್ದಿಟ್ಕೊಂಡಿದ್ದು, ಶುಂಠಿ ಅರ್ದಿಟ್ಕೊಂಡಿದ್ದು ಹಾಕೇವಿ. ಇದನ್ನು ಹಾಕಿ
ಎಲ್ಲ ಕೈಯಾಡಿಸಿ ಮಿಕ್ಸ್ ಮಾಡ್ಲಾತ್ತೇವ್ರಿ ಎಲ್ಲ ಮಾದಲಿ ತುಂಬ ಆಗಲಿ ಅಂಥೇಳಿ. ಮತ್ತು ಒಂದು ಪ್ಲೇಟ್ ಕೊಬ್ಬರಿ ತೊಗೊಂಡಿದ್ದನ್ನು ಹಾಕ್ಲಾಕತ್ತೇವಿ. ಮತ್ತು ಆಗಳ ಹುರಿದಿಟ್ಕೊಂಡಿದ್ದ ಎಳ್ಳು ಐತಲ್ಲ ಅದನ್ನು ಸಣ್ಣಗೆ ಭಾಳ ಸಣ್ಣೇನಲ್ಲ ಸ್ವಲ್ಪ ಎಳ್ಳು ಇರಂಗೆ ಪುಡಿ ಮಾಡಿ ಇಟ್ಕೊಂಡೇವಿ, ಅದನ್ನು ಕೂಡ ಹಾಕ್ಲಾಕತ್ತೇವಿ. ಇಷ್ಟೇ ರೀ ನಮ್ಮ ಸಿಂಪಲ್ ಉತ್ತರ ಕರ್ನಾಟಕ ಮಾದಲಿ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಒಳಗೆ ಬರೋಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ರೀ. ನೋಡಿರಿ, ಇಷ್ಟೊತ್ತನ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.